ಈ ಹುಂಬನ್ನ ಬದಲಾಯಿಸದಂತ ಬಂಗಾರದ ಬೊಂಬೆ ನೀನು. ವಾ ಎಷ್ಟಯ್ಯ ಹೋಗ್ಲಿತೀಯ, ಸಾಕು ಕಣಯ್ಯ ಮಾತಲ್ಲ ಹೊರಟ. ಮನ್ಸಲ್ ಮಗು ಅದೆಲ್ ಜಾರ್ ಬಿದ್ನು, ಅದ್ ಹೇಗ್ ಸಿಕ್ಬಿದ್ನು. ನನಗಂತೂ ನಿಮ್ಮಷ್ಟು ಪ್ರೀತಿ ಮಾಡೋದಕ್ ಬರಲ್ಲ. ಓ ಕುಸುಮಮ್ಮ, ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಕಂದ, ಚೆನ್ನಾಗಿದೆ ಪುಟ. ಓ ಮಗಳು ನೋಡಕ್ ಬಂದ್ರಾ? ಅಮ್ಮ ಅಯ್ಯೋ ಮೀನಾ, ಏನೇ ಮೀನಾ ಇದು, ಯಾಕೆ ಹಿಂಗ್ ಮಾಡ್ಕೊಂಡೆ? ಅದಾ ಜಾರ ಬಂಡಿ ಆಡಕ್ ಹೋಗಿ ಬಿದ್ದೋಗ್ಬಿಟ್ಟೆ ಅಮ್ಮ. ಏ ತರ್ಲೆ, ಮತ್ತೆ ಇನ್ನೇನಮ್ಮ ಹೆಂಗ್ ಮಾಡ್ಕೊಂಡೆ ಅಂತ ಕೇಳಿದ್ರೆ. ಬನ್ನಿ ಅಮ್ಮ, ಕೂತ್ಕೊ ಬನ್ನಿ. ನಮಸ್ಕಾರಮ್ಮ. ಅದು ಬೇಜಾರಾಗ್ಬಿಡಿ ಕುಸುಮಮ್ಮ, ನಿನ್ನೆ ಮಧ್ಯಾಹ್ನ ಪಾಪ ಊಟ ಮಾಡಿ ಮಲಗಿದ್ಲು. ಅವಳು ಗೊರಕೆ ಹೊಡೆಯೋ ಸ್ಟೈನ್ಗೆ ಆ ಹಾಸಿಗೆ ದಿಂಬಿತ್ತಲ್ಲ ಎಲ್ಲ ಕಿತ್ಕೊಂಡು ಹತ್ತಿ ನೇರವಾಗಿ ಬಂದು ಕಿವಿ ಒಳಗೆ ತುಂಬಿಕೊಂಡ್ಬಿಟ್ಟಿದೆ. ಹಂಗಾಗಿ ಕಿವಿ ಕೇಳಿಸ್ತಾ ಇಲ್ಲ ಅವಳಿಗೆ. ಈಗ ಆದಷ್ಟು ಬೇಗ ಅವಳನ್ನ ಮೋದಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ನಮ್ಮ ಕೈನ್ ಡಾಕ್ಟರ್ ಮೋದಿ ಇದಾರಲ್ಲ ಆ ಮೋದಿ ಹತ್ರ ಕರ್ಕೊಂಡು ಹೋಗಿ ಇವಳಿಗೆ ಕಿವಿ ಟೆಸ್ಟ್ ಮಾಡ್ಕೊಂಡ್ ಬರ್ತೀವಿ. ಬೆಳಗ್ಗೆ ಮೈಕಲ್ಲಿ ಬೀದಿಲೆಲ್ಲ ಕೂಕೊಂಡ್ ಬರ್ತಾರಲ್ಲ, ಸೊಪ್ಪು ಸೊಪ್ಪೇಕಾ ಸೊಪ್ಪು ಅಂತ, ಆ ತರ ನನ್ ಮಾನವ ಮರ್ಯಾದೆಲ್ಲ ಹರಾಜ್ ಆಗ್ತಿದ್ದೀರಾ. ಮರ್ಯಾದಾ ಪುರುಷೋತ್ತಮಿ, ಮನೆಗ್ ಬಂದವ್ರ ಜೊತೆ ಮಾತಾಡದೆ ಹೀಗೆ ಗುಮ್ಮ ಅಂತ ಕೂತಿದೆಯಲ್ಲ, ಇದು ಮರ್ಯಾದೆ ತರೋ ವಿಷಯನ? ಇಲ್ಲ ರೀ, ಇವರು ಗೋಲ್ಡ್ ಗುಂಬಸ್ ಇಂದ ಬಂದಿದಾರಲ್ಲ, ಇವ್ರು ಬಂದಿದ್ದಾರೆ ಅಂತ ನಾನು ಶರೀರ ಬಗ್ಸಿ ಶಾಯರಿ ಆಡಿ ವೆಲ್ಕಮ್ ಮಾಡ್ಕೋತೀನಿ. ಅದೆಷ್ಟು ಹಣ ಹುಚ್ಚಿಡ್ದು ಬಿಟ್ಟಿದ್ಯಾ ನಿನ್ಗೆ. ಅದು ಗೋಲ್ ಗುಂಬಸ್ ಕಣೆ, ಗೋಲ್ಡ್ ಗುಂಬಸ್ ಅಲ್ಲ, ರಾಬೆ. ಸಕ್ರೆ, ಇಡೀ ಸಕ್ರೆ ಬೈಲೆ ಈ ಸಕ್ರೆ ನೋಡಿ ದಾಳಿಂಬೆ ಅನ್ನೋದು, ಅದು ನೀವು ಮಾತ್ರ ದ್ರಾಬೆ ದ್ರಾಬೆ ಅನ್ನೋದು. ಆಯ್ತಮ್ಮ, ದ್ರಾಬೆ ಸಾರಿ ದಾಳಿಂಬ್ರೆ ಆಯ್ತು, ಎಲ್ಲ ಸರಿ ಆಯ್ತಲ್ಲ. ಹೋಗು, ಎಲ್ಲರಿಗೂ ಕಾಫಿ ಮಾಡ್ಕೊಂಬ ಹೋಗು. ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ಬೇಕಾ? ಬೇಡ ಬಿಡಿ ಮಾವ, ನಾವು ಬರ್ತಾ ಹಾಲು ಕುಡ್ಕೊಂಡ್ ಬಂದಿದೀವಿ, ಕಾಫಿ ಏನ್ ಬೇಡ. ಲಕ್ಪತಿಕ ತುಂಡು ಬರ್ತಾ ಹಾಲ್ ಕುಡ್ಕೊಂಡ್ ಬಂದ್ರಂತೆ, ಅದನ್ನ ಒತ್ತಿ ಒತ್ತಿ ಹೇಳೋದು ಹಾಲ್ ಕುಡ್ತೀವಿ ಅಂತ. ನಾವು ಆ ಹಾಲ್ಗೆ, ಬರೀ ಹಾಲಲ್ಲ ಗಟ್ಟಿ ಹಾಲ್ಗೆ ಡಿಕಾಕ್ಷನ್ 2 ಸ್ಪೂನ್ ಸಕ್ಕರೆ ಜಾಸ್ತಿ ಹಾಕೊಂಡೆ ಕುಡಿಯೋದು. ಕಾಫಿ ಹಾಗೆ ಅಲ್ವಾ ಅತ್ತೆ ಮಾಡೋದು? ಕನಕ ಸುಮ್ನಿರು, ಏನು ಬೇಡಮ್ಮ, ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಷ್ಟೇನೆ. ಅಳಿಯಂದ್ರು ಇವಳಿಗೆ ಈ ತರ ಆಗಿದೆ ಅಂತ ಫೋನ್ ಮಾಡಿ ಹೇಳಿದಾಗ ನಮ್ಗೆ ಯಾರಿಗೂ ಕೈ ಕಾಲೇ ಆಡ್ಲಿಲ್ಲ, ಅದಕ್ಕೆ ಬಂದ್ಬಿಟ್ವಿ. ಶಾಂತಿ, ಹೋಗ್ ಕಾಫಿ ಮಾಡು. ಹ ಆಗ್ಲೇ ಹೇಳಿದ್ರಲ್ಲ ಹಾಲ್ ಕುಡ್ಕೊಂಡ್ ಬಂದಿದ್ದಾರೆ ಅಂತ. ಅವ್ರು ಈಗ ನಮ್ ತರ ಲೋಟದಲ್ಲಿ ಕಾಫಿ ಕುಡಿಯಲ್ಲ, ಅವರು ಹಾಲ್ ಪಾತ್ರೆಗೆ ಡೈರೆಕ್ಟ್ ಆಗಿ ಡಿಕಾಷನ್ ಹಾಕಿ ಸಕ್ಕರೆ ಹಾಕಿ ಕುಡಿದು ಬಿಡ್ತಾರೆ. ಅವರು ಒಂದು ಕೊಳಗ ಕುಡ್ಕೊಂಡ್ ಬಂದಿದ್ರು ಪರವಾಗಿಲ್ಲ, ಹೋಗು ಅಂತ ಹೇಳ್ತಾ ಇದೀನಿ, ಹೋಗ್ಬೇಕು. ಅಕ್ಕ, ಕಳ್ಳರು ದುಡ್ಡು ಕಿತ್ಕೊಳಕ್ ಬಂದ್ರೆ ನೀನ್ ಯಾಕಕ್ಕ ಹೊಡೆದಾಡಕ್ ಹೋದೆ? ಇಲ್ಲ ಕಣೋ, ತಗೊಂಡು ಹೋಗಿ ಅಂತ ಸುಮ್ನೆ ಹಾಗೆ ಬಿಟ್ಬಿಡ್ಬೇಕಾಗಿತ್ತು. ಅಲ್ಲ ಅಕ್ಕ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಸಾಲದ ಆಗಿರೋದು, ಕೈಯೆಲ್ಲ ಹರಿದೋಗಿದೆ ಅಲ್ಲೇ. ಸ್ವಲ್ಪ ತರ್ಚಿದೆ ಅಷ್ಟೇ ರೀ. ಓಹೋ, ಬರೀ ಸ್ವಲ್ಪ ತೋರಿಸ್ಬಿಟ್ಟಿದೆ. ನೋಡಪ್ಪ ಹೆಂಗಂತಾಳ, ಬರೀ ಸ್ವಲ್ಪ ಏನಾದ್ರು ತರ್ಚಿದ್ರೆ ಚಿಕ್ಕದೊಂದು ಪ್ಲಾಸ್ಟರ್ ಹಾಕಿರೋರು ಅಷ್ಟೇ, ಅಷ್ಟು ದೊಡ್ಡ ಬ್ಯಾಂಡೇಜ್ ಏನು ಕೂತಿರೋರು. ನಿನ್ನ ಮೈಯೆಲ್ಲ ಹರಿತಿರೋ ಪಾಸಿಟಿವ್ ರಕ್ತ ಆಚೆ ಬಂದ್ಬಿಟ್ಟು ನನ್ನ ತಲೆನ ನೆಗೆಟಿವ್ ಮಾಡ್ಬಿಟ್ಟಿದೆ. ಅದ್ ಬಿಡ್ರಿ, ಆ ಕಳ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಕನಕಂಗೆ ದುಡ್ಡು ಕೊಡ್ಬೇಕು ನಾನು. ಲೇ, ಅವರು ರೆಡಿಮೇಡ್ ಕಳ್ರಲ್ಲ ಕಣೆ, ರೆಡಿ ಮಾಡಿ ಕಳ್ಸಿರೋ ಕಳ್ರು, ತುಂಬಾ ಹುಷಾರಾಗಿರ್ತಾರೆ. ಅಕ್ಕ, ನನ್ ದುಡ್ಡಿನ ಬಗ್ಗೆ ನಾನು ಏನಾದ್ರು ಕೇಳಿದ್ನಾ ನಿನ್ಗೆ? ಅಲ್ಲ ಅಕ್ಕ, ಆ ದುಡ್ಡಿನಿಂದ ನನಗ್ ನೀನ್ ತುಂಬಾ ಮುಖ್ಯ ಕಣೆ, ಆದ್ರೆ ಅದನ್ನ ಬೇರೆ ಯಾರಿಂದನೂ ತಂದ್ಕೊಟ್ಟಿದ್ದಲ್ವಾ. ನೀನ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬಿಡಕ್ಕ, ಮೊದಲು ನೀನ್ ಹುಷಾರಾಗು. ಸರಿ ಆಯ್ತು, ಮದ್ಯಾ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗ, ನನಗ್ ಟ್ರಿಪ್ ಬಂದಿದೆ, ನಾನು ಹೊರಡ್ತೀನಿ. ಹಲೋ, ನಮ್ ಕೈಲಿ ತಿಂಡಿ ಎಲ್ಲ ಮಾಡಕ್ಕಾಗಲ್ಲ, ಇವ್ರುಗಳಿಗೆ ಕಾಫಿ ಮಾಡ್ಕೊಡ್ತಿರೋದೇ ಜಾಸ್ತಿ. ಬೇಕಾದ್ರೆ ನಿನ್ ಹೆಂಡತಿ ಇದ್ದಾಳಲ್ಲಪ್ಪ, ಅವಳಿಗೆ ಹೇಳು, ಅವಳೇ ಮಾಡ್ಕೊಡ್ತಾಳೆ. ಹಂಗೆ ಹಸ್ಯ, ಅವಳು ಮಾಡೋ ಪರಿಸ್ಥಿತಿನಲ್ಲಿಲ್ಲ, ಏನ್ ಮಾಡೋದು? ಬಾರ ಮದ್ಯಾ, ಹೋಟ್ಲಲ್ಲಿ ಎಲ್ರಿಗೂ ತಿಂಡಿ ತಕೊಂಬರೋಣ. ನಮ್ದಾಗಿದೆ ಬಾಬಾ. ಬೇಡ ಅಲೆ ಅಂದ್ರೆ ನಾವ್ ತಿಂಡಿ ಮಾಡ್ಕೊಂಡೆ ಬಂದ್ವಿ. ಮಾಡ್ಕೊಂಡು ಬಂದಿದ್ರು ಇನ್ನೊಂದ್ಸತಿ ಮಾಡ್ಬೇಕು ಅಷ್ಟೇ. ಬಾರ ಮದ್ಯ ಹೋಗೋಣ. ಅಲ್ಲ ಬಾಬಾ, ನಮ್ದಾಗಿದೆ. ನನ್ನ ಮಾತು ಕೇಳೋ, JTM ITM ಹೋಗ್ಬಿಟ್ಟು ತಿಂಡಿ ತಗೊಂಬರೋಣ ಬಾ, ಸುಮ್ನೆ ಹೋಗ್ಬರ್ತೀವಪ್ಪ. ಶಾರಪ್ಪ, ಓ ತಿಂಡಿ ಮಾತ್ರ ತಗೊಂಬಂದ್ರು, ಶಾಂತಿನೇ ಅಡಿಗೆ ಮಾಡಾಕ್ತಾಳೆ ನಮ್ಗೆಲ್ಲ. ನೀನ್ ಸುಮ್ನೆ ಹೇಳಿದ್ದನ್ನ ಕೇಳ್ಬೇಕಷ್ಟೇ. ಕಾಫಿ ತರ್ತೀನಿ ಅಂತ ಒಳಗೋದಿಯಲ್ಲೇ, ಎಲ್ಲ ಕಾಫಿ ಬರಿಗೈಲಿ ಬಂದಿದಿ, ಏನ್ ಬೀಜ ಕುಟ್ಟು ಪುಡಿ ಮಾಡ್ತಾ ಇದ್ಯಾ? ಹೋಗೆ ಕಾಫಿ ತಗೊಂಬ ಹೋಗೆ. ರವಿ ಬೈಲಿ, ಇವ್ರಿಗೆ ಈ ವಾಷಿಂಗ್ ಮಿಷಿನ್ ಎಕ್ಸ್ಪ್ಲೇನ್ ಮಾಡು. ಯಾಕೆ ನನ್ನ ನೋಡಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದು? ಅಮ್ಮ ತಾಯಿ, ಯಾಕೆ ಅರ್ಥ ಆಗಲ್ವಾ ನಿನ್ಗೆ? ನನಗ್ ನಿಜವಾಗ್ಲೂ ನೀವ್ ಅರ್ಥ ಆಗ್ತಿಲ್ಲ ಮನೋಜ್. ಓ, ನೀನ್ ಮಾತ್ರ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೇನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವಂತೂ ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ.
ಪ್ಲೀಸ್ ಬಿಟ್ಬಿಡು ನನ್ನ. ಬಿಟ್ಬಿಡು ಅಂದ್ರೆ ಬಿಟ್ ಹೇಳಿ ಮನೋಜ್, ಬಿಟ್ಬಿಡು ಅಂದ್ರೆ ಏನರ್ಥ? ಓ ರೋಹಿಣಿ, ನೀನ್ ಇಲ್ಲಿಗೆ ಬಂದಿರೋದು ಅಮ್ಮಂಗ್ ಗೊತ್ತಾದ್ರೆ ಸುಮ್ನೆ ನನ್ನನ್ನು ನುಣ್ಸ್ಬಿಡ್ತಾರಷ್ಟೇ. ಓ, ಅವ್ರನ್ನ ಕೇಳಿ ನನ್ ಜೊತೆಗ್ ಮಾತಾಡಿದ್ರ? ಅವ್ರನ್ನ ಕೇಳಿ ನನ್ನ ಪ್ರೀತಿಸ್ತೀನಿ ಅಂತಂದ್ರ? ಅವ್ರನ್ನ ಕೇಳಿ ನನ್ ಜೊತೆ ಓಡಾಡಿದ್ರ? ಈಗ ಮಾತ್ರ ಯಾಕೆ ಮನೋಜ್? ನಾನು ನಿಮ್ ಹೆಂಡ್ತೀರಿ. ನಿಮ್ ತಾಯಿಗೆ 3 ಜನ ಮಕ್ಳಿದಾರೆ, ನಿಮಗೆ 2 ತಮ್ಮಂದ್ರಿದ್ದಾರೆ, ನಿಮಗೋಸ್ಕರ ಅಂತ ಮನೆ ತುಂಬಾ ಜನ ಇದ್ದಾರೆ. ಆದ್ರೆ ನನಗೆ ಅಂತ ಇರೋದು ನೀವೊಬ್ರೇ ಅಲ್ವಾ? ರಾತ್ರಿ ಎಲ್ಲ ನಿಮಗ್ ಹುಷಾರಿರ್ಲಿಲ್ಲ, ಮೆಣಸಿನ ಸಾರು ಮಾಡ್ಕೊಂಡ್ ಬಂದಿದೀನಿ, ಊಟ ಮಾಡಿ. ನನಗ್ ಬೇಡ. ಇಲ್ಲೆಲ್ಲಾದ್ರೂ ತಿಂದು ಆರೋಗ್ಯ ಹಾಳು ಮಾಡ್ಕೋತೀರಾ, ಸುಮ್ನೆ ಊಟ ಮಾಡಿ ಮನೋಜ್. ಅಯ್ಯೋ, ನಿನಗೆ ಯಾಕಪ್ಪ ಅರ್ಥ ಆಗ್ತಿಲ್ಲ? ಅಮ್ಮ 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 ಮಾತ್ರ ಸಾಕ ನಿಮ್ಗೆ? ನಾನ್ ಬೇಡ್ವಾ? ಅದನ್ನ ಅಮ್ಮ ಹೇಳಿ. ಅಕಸ್ಮಾತ್ ಹೇಳಿಲ್ಲ ಅಂದ್ರೆ ಹೇಳಿ ಮನೋಜ್, ಬಿಟ್ಬಿಡು. ರೋಹಿಣಿ ಜೊತೆ ಮಾತಾಡ್ಬೇಡ ಅಂತ ಹೇಳಿದ್ರೆ ಜೀವನ ಪರ್ಯಂತ ಹೀಗೆ ಇದ್ಬಿಡ್ತೀರಾ? ನೋವು ಕಷ್ಟನ ಹಂಚ್ಕೊಳ್ಳೋದಕ್ಕೆ, ಅಮ್ಮ ಅಂತ ಕೂಗಿದ ತಕ್ಷಣ ಬಂದು ಮುದ್ದಾಡೋದಕ್ಕೆ ನಿಮ್ ಹತ್ರ ಒಂದು ಜೀವ ಇದೆ. ಅದಕ್ಕೆ ನಿಮ್ಗೆ ನನ್ನ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಿಲ್ಲ. ಆದ್ರೆ ನಾನು ಸತ್ ಹೋಗ್ತೀನಿ ಅಂತಂದ್ರು ನನಗೋಸ್ಕರ ಕನಿಕಾರ ತೋರ್ಸೋ ಒಂದೇ ಒಂದು ಜೀವನೂ ಇಲ್ಲ ಅಂತ ಅನ್ನಿಸ್ತಿದೆ. ಊಟ ತಂದಿದ್ದೀನಿ, ಹಸ್ವಾದ್ರೆ ಊಟ ಮಾಡಿ, ಇಲ್ಲಾಂದ್ರೆ ಬಿಡಿ. ನೀನ್ ಇದನ್ನ ಇಲ್ಲಿಟ್ಟಿರೋದು ಅಮ್ಮಂಗೆ ಏನಾದ್ರು ಗೊತ್ತಾದ್ರೆ ನೀನು ಬೈತಾರಷ್ಟೇ. ನನ್ನನ್ನ ಬೈತಾರೆ ಅಂತನಾದ್ರೂ ಯೋಚನೆ ಮಾಡ್ತಿದ್ದೀರಲ್ಲ, ಥ್ಯಾಂಕ್ಸ್. ಬೈಲಿ, ನಿಮ್ಮಮ್ಮ ಹೊಡೆದು ನನ್ನ ಸಾಯಿಸ್ಬಿಡ್ಲಿ, ಅದರಿಂದ ನಿಮಗ್ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಸಂತೋಷನೇ. ಸರ್ ಮೇಡಮ್ ತುಂಬಾ ಒಳ್ಳೆಯವರು. ಅವ್ರು ಬಂದ್ರೆ ಈ ಶೋರೂಮ್ಗೆ ಏನೋ ಒಂಥರ ಕಳೆ. ಏಯ್, ನೀನೇ ಅವನ ಕೇಳಕ್ಕೆ? ನಿನಗೆ ಕೇಳಕ್ಕೆ ಅಂತ ಸಂಬಳ ಕೊಡ್ತಾ ಇರೋದು. ಏಯ್ ಫೂಲ್, ಗೆಟ್ ಔಟ್. ಸರಿ ಸರ್. ಶಾಂತಿ, ಶಾಂತಿ, ನೀನ್ ಅಡಿಗೆ ಮಾಡ್ತಿದ್ದೇನೆ ನೋಡ್ತೇನೆ. ರಾವ್ ಅಲ್ಲಿ ಸುತ್ಕೊಂಡು ಇಲ್ಲಿ ಸುತ್ಕೊಂಡು ನನಗೆ ಬಂದ್ ಬಡ್ದಿದೆ. ಅಲ್ಲ ಕಡೆ ನೀನೇನೇ ನಗ್ತಿದ್ಯಾ? ನಾನು ಇಲ್ಲಿ ಕಷ್ಟ ಪಡ್ತಿದ್ದೆ, ನಿನ್ನ ಖುಷಿ ಆಗ್ತಿದ್ಯಾ? ಈ ಸೌಟು ನಂಗೆ ತಿವ್ದು ಬಿಡ್ತೀನಿ ಮುಖಕ್ಕೆ. ಹಾಗೇನಿಲ್ಲ ಕಡೆ ಶಾಂತಿ. ಅಲ್ಲ, ಹೇಗಿದ್ದಾಳೆ ಹೇಗಾಗ್ಬಿಟ್ಟೆ ನೋಡು. ಅದೇನಿವತ್ತು ನೀನ್ ಅಡ್ಗೆ ಮಾಡ್ತಿರೋದು? ಇದೆಯಲ್ಲಮ್ಮ ಆ ಸಿಲ್ಕ್ನೂರ್ ಚಿಂತಾಮಣಿ ಮೀನಾ, ಅವಳು ಕೈಗೆ ಏಟ್ ಮಾಡ್ಕೊಂಡ್ ಬಂದಿದ್ದಾಳೆ. ಅದಕ್ಕೆ ನಮ್ಮ ಮನೆಯವರು ಮನೆ ಕೆಲಸ ಎಲ್ಲ ನೀನೇ ಮಾಡುವಂತ ಆರ್ಡರ್ ಮಾಡಿದಾರೆ. ಆರ್ಡರ್ ಮೀನು ತುಂಬಾ ಏಟಾಗಿದ್ಯಾ? ನನಗೇನೇ ಗೊತ್ತು, ಕೈ ಉದ್ದಕ್ಕೂ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ದಾಳಲ್ಲ, ಅದಕ್ಕೆ ನಿಜವಾಗ್ಲೂ ಏಟಾಗಿದ್ಯಾ ಅಥವಾ ನಾಟಕ ಮಾಡ್ತಿದ್ದಾಳೆ ಯಾರಿಗ್ ಗೊತ್ತು? ಏಯ್, ಸುಮ್ನೆ ಯಾರೇ ನಾಟಕ ಮಾಡ್ತಾರೆ? ಅಯ್ಯೋ ಕಸ್ತೂರಿ, ನಮ್ಮನೆ ನಾಟಕದ ಕಂಪನಿ ಆಗೋಗಿದೆ. ಯಾವಾಗ ಯಾರು ನಾಟಕ ಮಾಡ್ತಾರೆ ಏನ್ ಮಾಡ್ತಾರಂತ ಒಂದು ಗೊತ್ತಾಗಲ್ಲ ಕಣೆ. ನೀನು ಎಷ್ಟ್ ದಿನ ಅಂತ ಕಷ್ಟಪಡ್ತೀಯಾ? ಸ್ವಲ್ಪ ಹೊತ್ತು ಸುಧಾರಿಸ್ಕೊ ಅಂತ ಆ ಸೂರ್ಯನೇ ಬೇಕು ಬೇಕು ಅಂತ ಅವಳು ಬ್ಯಾಂಡೇಜ್ ಹಾಕ್ಸಿರ್ಬೋದು. ಸೂರ್ಯ ಹಾಗೆ ಯೋಚನೆ ಮಾಡಿದ್ರು ಮಾಡ್ಬೋದು ಕಣೆ ಶಾಂತಿ. ಆದ್ರೆ ಮೀನಾ ಇದ್ದಾಳಲ್ಲ, ನಿಷ್ಕಲ್ಮಶ ಹೃದಯದವಳು ಕಣೆ ಅವಳು. ಕಲ್ಲೋ ಮಣ್ಣು ಅಲ್ಲ, ನನ್ನಾನೇ ಬರ ಹೇಗಿದೆ ನೋಡು. ಅಲ್ವೇ, ಒಂದಿನಕ್ಕೆ ಹೀಗೆ ಓಲಾಡ್ತಿದ್ಯಲ್ಲ, ಆ ಮೀನಾ ದಿನಾಗ್ಲೂ ಕೂಡ ಜ್ಯೂಸ್ ಅಂತೆ, ತಿಂಡಿ, ಅಡಿಗೆ ಎಲ್ಲ ಮಾಡ್ತಾನೆ ಇರ್ತಾಳೆ. ಒಳಗೂ ದುಡ್ದು ಹೊರಗಡೆನೂ ದುಡಿತಾಳೆ. 3 ಜನ ಸೊಸೆರಿದಮ್ಮ ನಿಂಗೆ. ಎಲ್ರು ಸೇರ್ಕೊಂಡು ಅಡಿಗೆ ಮಾಡಿದ್ರೆ ಅವಳಿಗೆ ಎಷ್ಟು ಸಹಾಯ ಆಗಲ್ವೇನೆ? ಗೊತ್ತು ಕಡೆ, ನನಗ್ ಗೊತ್ತು. ನೀನು ಯಾವಾಗ್ಲೂ ಹೂಗೆ ಸಪೋರ್ಟ್ ಮಾಡೋದು ಅಂತ ನನಗ್ ಗೊತ್ತು. ನಮ್ಮ ಯಜಮಾನ್ರು ಕರ್ಕೊಂಡ್ ಬಂದಿರೋ ಸೊಸೆ ಕಾಗೆ ಆರಿಸಿದ್ರೆ ನೀನು ಕರ್ಕೊಂಡ್ ಬಂದ್ ಸೊಸೆ ಫ್ಲಾಗೇ ಆರಿಸ್ಬಿಟ್ಲಲ್ಲಮ್ಮ. ಅಬ್ಬಬ್ಬಬ್ಬ, ರಾಜಮಂಡ್ರಿ ರಾಜ ಮಾತೆ. ಆಯ್ತಾಯ್ತು, ಸಾಂಬಾರ್ ಸೀದೋಗ್ತಿದೆ ನೋಡಲ್ಲಿ. ಜಗತ್ತು ಉಗ್ದವಳಿಗೆ ಮಗನ್ ತೂಗಕ್ ಗೊತ್ತಾಗಲ್ವಾ? ನಾನ್ ಇಲ್ಲೇ ಬಿದ್ದಿಲ್ವಾ ನಾಯ್ ತರ? ಏನು ಸೀದೋಗಲ್ಲ, ನಾನ್ ನೋಡ್ಕೋತೀನಿ. ಆಯ್ತಮ್ಮ, ನಿನ್ ಕೋಪ ಎಲ್ಲ ನನ್ ಮೇಲೆ ತೀರ್ಸ್ಕೊಬೇಡ. ಎಲ್ಲಿ ಮೀನಾ? ರೂಟ್ ಮ್ಯಾಪ್ ಹಾಕೊಡ್ಲಾ? ಅಡ್ರೆಸ್, ಪಿನ್ ಕೋಡು ಎಲ್ಲ ಹೇಳ್ಬಿಡ್ಲಾ ನಿಂಗೆ? ಮಂಚದ ಮೇಲೆ ಕೂತಿರುತ್ತೆ, ಹೋಗ್ ನೋಡು. ನಿನಗ್ ನಾನೆಲ್ಲಮ್ಮ ಮುಖ್ಯ, ಅವಳು ತಾನೇ ಮುಖ್ಯ. ಹೋಗು. ಪಾಪ ಕಣೆ, ಏಟಾಗಿದೆ ಅಂದ್ರೂ ನೋಡ್ದೆ ಇರಕ್ಕಾಗತ್ತೇನೆ? ಇರೋ 1 ನಿಮಿಷ, ಹೋಗಿ ನೋಡ್ಕೊಂಡ್ಬಿಡ್ತೀನಿ. ಏಯ್, ಅಲ್ಲೇ ಕೂತ್ಕೊಂಡು 4 ಲೀಟರ್ ಕಣ್ಣೀರ್ ಸುಟ್ಬಿಟ್ ಬಾರೆ. ನನ್ನ ಫ್ರೆಂಡಾ ಅವಳ ಫ್ರೆಂಡಾ ಗೊತ್ತಿಲ್ಲ. ಕರ್ಮ. ಮೀನಾ, ಮೀನಾ, ಇರಮ್ಮ, ಹುಷಾರ್ ಕೂತ್ಕೊ. ಶಿಶು, ಇದೇನಮ್ಮ ಇಷ್ಟೊಂದು ಏಟಾಗಿದೆ? ಚೌಟ್ರಿಗೆ ದುಡ್ಡು ಕೊಡೋಣ ಅಂತ ಹೊರಟಿದೆ, ಆಗ ಕಳ್ಳರು ದುಡ್ಡು ಕಿತ್ಕೊಂಡು ಹೋದಾಗ ಆ ಟೈಮಲ್ಲಿ ಗಾಯ ಆಯ್ತಷ್ಟೇ. ಅವ್ರು ಉದ್ಧಾರ ಆಗಲ್ಲ ಬಿಡಮ್ಮ. ಅಲ್ಲ, ನೀನ್ ಜೋಪಾನವಾಗಿರ್ಬೇಕಾಗಿತ್ತಲ್ವಮ್ಮ? ನೋಡು, ಎಷ್ಟೊಂದು ಏಟ್ ಮಾಡ್ಕೊಂಡಿದ್ಯಾ. ನೋವಾಗ್ತಿದ್ಯಮ್ಮ? ಗಾಯದ ನೋವು ಏನೋ ಆಗ್ತಿಲ್ಲ ಆಂಟಿ, ಆದ್ರೆ ಆ ದುಡ್ಡನ್ನ ಕನಕ ತುಂಬಾ ಕಷ್ಟಪಟ್ಟು ರೆಡಿ ಮಾಡಿದ್ಲು. ಯಾರ ಹತ್ರ ಸಾಲ ಮಾಡಿದ್ಲೋ ಏನೋ, ಅದನ್ನೆಲ್ಲ ನಾನು ತೀರ್ಸೋದಕ್ಕೆ ಎಷ್ಟು ದಿನ ಆಗುತ್ತೋ. ಆಸೆ ಪಟ್ಟು ಹಾಳಾಗ್ಬಿಟ್ಟೆ ಆಂಟಿ. ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ಕಷ್ಟಪಟ್ಟು ಮುಂದೆ ಬರ್ಬೇಕು ಅಂತ ನೋಡ್ತಾ ಇದ್ಯಾ. ನಿನ್ನ ಹತ್ರ ಕಿತ್ಕೊಂಡೋದಲ್ಲ, ಅವ್ರು ನಾಶವಾಗೋಗ್ತಾರೆ. ಬಿಡು, ಆ ದೇವ್ರು ನಿನ್ ಜೊತೆ ಇರ್ತಾನಮ್ಮ, ಕಾಪಾಡ್ತಾನೆ. ಛೇ, ನಾನ್ ನೋಡು ಬರೀ ಕೈಯಲ್ಲಿ ಬಂದ್ಬಿಟ್ಟೆ. ಹಣ್ಣು ಹಂಪಲ ತರಬಾರ್ದಾಗಿತ್ತ? ಪರವಾಗಿಲ್ಲ ಆಂಟಿ, ವಿಷಯ ಗೊತ್ತಾಗಿ ನನ್ನ ನೋಡಕ್ ಬಂದ್ರಲ್ಲ, ಅದೇ ಮುಖ್ಯ. ಸರಿನಮ್ಮ,
ನೀನ್ ಆಯಾಸ ಮಾಡ್ಕೋಬೇಡ, ಮಲ್ಕೋ. ಪರವಾಗಿಲ್ಲ ಆಂಟಿ, ಏನ್ ಸಮಸ್ಯೆ ಇಲ್ಲ. ಎಲ್ಲ ಹಾಗೆ ಹೇಳ್ದು ನೋಡ. ನಾನು ಹೋಗಿ ಶಾಂತಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ನೀನು ಹುಷಾರಾಗಿ ಮಲ್ಕೋ ಆಯ್ತಾ? ಬಾ ಬಾರೆ, ಕುತ್ಕೋ. ತುಂಬಾ ಏಟಾಗಿದ್ದೀನಿ ಶಾಂತಿ, ಕೈಗೆ ಬ್ಯಾಂಡೇಜ್ ಬೇರೆ ಹಾಕಿದಾರೆ. ಏಟಾದಾಗ ಕೈಗೆ ಬ್ಯಾಂಡೇಜ್ ಹಾಕಿ ಕಳಿಸ್ದೆ, ಮೈದಾ ಹಿಟ್ಟು ಹಂಗೆ ಒರ್ಸ್ಬಿಟ್ಟು ಕಳಿಸ್ತಾರ. ನೀನ್ ಬೇರೆ ಮಾತಾಡ್ಕೊಂಡ್ ಬಂದ್ಯಾ? ಆತ್ಮಗಳು ತೃಪ್ತಿ ಆದವ, ಅವಳನ್ನ ನೋಡಿ ತೃಪ್ತಿ ಪಡಕ್ ಆಗತ್ತೆ ಶಾಂತಿ. ಪಾಪ ಕಣೆ, ಹಣ ಕೂಡ ಕಳ್ಕೊಂಡಿದ್ದಾಳೆ. ಅವಳೇ ಕಳ್ಕೊಂಡ್ಲೋ ಅಥವಾ ಅವ್ರ ಅಮ್ಮಂಗೆ ತಮ್ಮಂಗೆ ಇವಳೇ ದಾನ ಮಾಡಿದ್ಲು, ಯಾರಿಗ್ ಗೊತ್ತು? ಯಾಕೆ ಯಾರ ಮೇಲೂ ನಂಬಿಕೆನೇ ಇಲ್ಲನೆ ನಿಂಗೆ? ಹಂಗ್ರಿ ಕೈ ಎತ್ತಿದ್ಮೇಲೆ ನನಗೆ ಯಾರ್ ಏನ್ ಹೇಳಿದ್ರು ನಂಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಕಣೆ. ತಪ್ಪು ಕಣೆ ನೀ ಮಾಡ್ತಿರೋದು ಶಾಂತಿ. ಬೆಳ್ಳಿಗಿರೋದನ್ನ ಹಾಲಲ್ಲ, ನಿಜ. ಆದ್ರೆ ನೀನು ಹಾಲನ್ನ ನಂಬಕ್ಕೂ ತಯಾರಿಲ್ಲ. ಮೀನಾ ಅಪ್ಪಟ ಚಿನ್ನ ಕಡೆ, ಅವಳೆಷ್ಟು ನೋವು ಪಡ್ತಾ ಇದ್ರು ನೀನು ಅವಳನ್ನ ನಂಬಲ್ಲ ಅಂತೀಯಲ್ಲ. ಜೊತೆಗೆ ಅವಳು ಹೀಗಾಗೋದಕ್ಕೆ ನೀನೇ ಕಡೆ ಕಾರಣ. ಅಲ್ಲ, ಏನ್ ಹೇಳ್ತಿದ್ಯಾ ನೀನು? ಅವಳು ಕೈ ಏಟಾಗೋದಕ್ಕೆ ನಾನ್ ಕಾರಣನಾ? ಹೌದು, ವಿಶಾಲಾಕ್ಷಿನೇ ಈ ಕೆಲಸ ಮಾಡಿರೋದು ಅಂತ ನಿಂಗೆ ಗೊತ್ತು ತಾನೆ? ತಗೊಂಡು ನೀನು ವಿಶಾಲಾಕ್ಷಿ ಅಂತ ಹೇಳುದು ಆ ಕಾಶಿ ವಿಶಾಲಾಕ್ಷಿ ಕೇಳೋ ತರ ಇದೆ. ಮೊದ್ಲೇ ಹತ್ಕೊಂಡು ಉರಿತಿದೆ, ನೀನು ಅದಕ್ಕೆ ತುಪ್ಪ ಸುರಿಯೋಕ್ ಬಂದಿದ್ಯಾ ಈಗ? ತುಪ್ಪ ಹಾಕ್ತಿರೋ ಹೆಪ್ಪಾಕ್ತಿರೋ? ನಿಜ ಅದೇನೆ. ಇವಳ ಹತ್ರ ದುಡ್ಡು ಕಳುವಾಗೋದಿಕ್ಕೂ ದುಡ್ಡು ಕೈ ಏಟಾಗೋದಕ್ಕೂ ಅವಳೆ ಕಡೆ ಕಾರಣ. ಪೈಪೋಟಿ ಇರ್ಬೇಕು ನಿಜ, ಆದ್ರೆ ಈಗೆಲ್ಲ ಮಾಡ್ತಾರೇನೆ. ಇವತ್ತು ಕೈಗೆ ಏಟಾಗಿದೆ, ಸರಿ ಹೋಯ್ತು. ಆದ್ರೆ ಪ್ರಾಣಕ್ಕೇನಾದ್ರೂ ಅಪಾಯ ಆಗಿದ್ರೆ ಏನೇ ಮಾಡ್ತಿದ್ದೆ? ಇದಕ್ಕೆಲ್ಲ ಕಾರಣ ನೀನೇನೆ. ಅಲ್ಲ ಕಡೆ ಹೋರಿ ಅಂತ ನಾನೇನಾದ್ರೂ ಹೇಳಿದ್ದೇನೆ? ನೋಡೆ, ಈ ಮನೆ ಯಜಮಾನಿ ಕಡೆ ನೀನು. ನಿನ್ ಸೊಸೆನ ನೀನ್ ಬಿಟ್ಕೊಟ್ರೆ ಬೇರೆಯವ್ರು ದಾಳಿ ಮಾಡಲ್ವಾ ಹೇಳು? ನೋಡು, ಕಿಂಡಿಗಳಲ್ಲಿ 2 ತರ. ಒಂದು ಓಬವ್ವನ್ ಕಿಂಡಿ, ಇನ್ನೊಂದು ಕನಕನ ಕಿಂಡಿ. ಕನಕನ ಕಿಂಡಿನಲ್ಲಿ ದೇವರ ಪ್ರತ್ಯಕ್ಷ ಆದ್ರೆ, ಓಬವ್ವನ್ ಕಿಂಡಿನಲ್ಲಿ ವೈರಿಗಳ ನುಗ್ತಿದ್ರು. ನೋಡು, ನೀನು ದೇವರನ್ನ ತೋರ್ಸೋ ಕಿಂಡಿ ಆಗ್ತೀಯೋ ಅಥವಾ ವೈರಿಗಳನ್ನ ಬಿಟ್ಕೊಳ್ಳೋ ಕಿಂಡಿ ಆಗ್ತೀಯಾ ನೋಡು, ಯೋಚನೆ ಮಾಡು. ಒಂದ್ ಮಾತಂತೂ ನಿಜ ಕಡೆ, ಇವಳು ಹುಜೂರ್ ಅಂದ್ರೆ ಯಾರಿಗೂ ಒಳ್ಳೇದಾಗಲ್ಲ ನೋಡು. ಯಾಕೆಂದ್ರೆ ಮೀನಾ ತುಂಬಾ ಒಳ್ಳೆ ಹುಡುಗಿ ಕಡೆ, ಬರ್ತಿಟ್ಕೋ. ಚಚೆ, ದುಡ್ಡು ಕಳ್ತನ ಆಯ್ತಾ? ಹೌದು ಸರ್, ಆದ್ರೆ ಅದ್ರ ಬಗ್ಗೆ ನನಗೇನು ಚಿಂತೆ ಇಲ್ಲ. ಅಂದ್ರೆ ಇದೆ, ಆದ್ರೆ ಮೀನಾ ಅಷ್ಟಿಲ್ಲ ಸರ್. ಪಾಪ ಮೀನಾಗೆ ಅವ್ರು ದುಡ್ಡು ಹೊಡ್ಕೊಂಡು ಹೋಗ್ಬೇಕಾದ್ರೆ ಕೈ ತುಂಬಾ ಜೋರಾಗಿ ಏಟ್ ಮಾಡೋಗ್ಬಿಟ್ಟಿದ್ದಾರೆ ಸರ್. ಕೇಳೋದಕ್ಕೆ ಒಂಥರ ಬೇಸರ ಆಗುತ್ತಲ್ರಿ ಸರ್. ನಾನು ಮತ್ತೆ ದುಡ್ಡು ಹೆಂಗೋ ಒಂದು ರೆಡಿ ಮಾಡ್ಕೊಂಡು ಬರ್ತೀನಿ ಸರ್. ಆ ಕಾಂಟ್ರಾಕ್ಟು ಮೀನಾಗೆ ಸಿಗೋಂಗ್ ಮಾಡ್ಬೋದಾ? ಸಾರಿ ಇವ್ರೆ, ಮೀನಾ ಮಾಡಿರೋ ಮಾಡೆಲ್ಸ್ ಇಷ್ಟ ಆಗಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ವಿ. ಅವ್ರಿಗೋಸ್ಕರ ಕೊನೆ ಕ್ಷಣದವರೆಗೂ ಕಾದೆ, ಏನೂ ಪ್ರಯೋಜನ ಆಗಲಿಲ್ಲ. ಈಗ ಆರ್ಡರ್ ಬೇರೆಯವ್ರಿಗೆ ಸಿಕ್ಕಿದೆ. ಓ ಸರಿ, ಯಾರಿಗೆ ಸರ್, ಯಾರಿಗೆ ಕಾಂಟ್ರಾಕ್ಟ್ ಸಿಕ್ಕಿರೋದು? ಸಾರಿ ಇವ್ರೆ, ಆ ಡೀಟೇಲ್ಸ್ ಎಲ್ಲ ಕೊಡೋಕ್ಕಾಗಲ್ಲ. ಅಯ್ಯೋ ಹಂಗಲ್ಲ ಸರ್. ಸರ್ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಅದು ಏನಿಲ್ಲ, ನಮ್ಮ ಉದ್ಯೋಗನೇ ದಿನಗೂಲಿ ಸರ್. ಮೀನಾ ಈ ಆರ್ಡರ್ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟಪಟ್ಲು, ಆದ್ರೆ ಆಗ್ಲಿಲ್ಲ. ಕಡೆ ಪಕ್ಷ ಈ ಆರ್ಡರ್ ಸಿಕ್ಕಿರೋರ ಹತ್ರ ಏನಾದ್ರು ಇವಳು ಕೆಲಸ ಮಾಡಿದ್ರೆ ಜೀವನ ಆದ್ರೂ ನಡೆಯುತ್ತೆ ಅಂತ ಅಷ್ಟೇ ಸರ್, ಅದಕ್ಕೆ ಕೇಳಿದೆ. ಓ ಹಾಗಾದ್ರೆ ನನ್ನಿಂದ ಅದು ಸಹಾಯ ಮಾಡ್ತೀನಪ್ಪ. ಹಾ ಸರ್. ವಿಶಾಲಾಕ್ಷಿ ಅಂತ ಈ ಆರ್ಡರ್ ತಗೊಂಡಿದ್ದಾರೆ ಸರ್. ವಿಶಾಲಾಕ್ಷಿ ಅಂತನಾ ಸರ್? ಸರ್ ಅವರು ದುಡ್ಡು ಡೆಪಾಸಿಟ್ ಮಾಡಿದ್ರ? ಬೆಳಿಗ್ಗೆಯಿಂದ ಕಾಯ್ತಾ ಇದ್ರು. ಮೀನಾ ಬರಲ್ಲ ಅಂತ ಅವರೇ ನನಗೆ ಹೇಳ್ತಾ ಇದ್ರು, ಆದ್ರೂ ನಾನು ಕಾಯ್ತಾ ಇದ್ದೆ. ಮೀನಾ ಬರಲ್ಲ ಅಂತ ಅವರೇ ನಿಮಗೆ ಹೇಳಿದ್ರ ಸರ್? ಲಾಸ್ಟ್ ಅಲ್ಲಿ ಡೆಪಾಸಿಟ್ ಮಾಡಿ ಈ ಆರ್ಡರ್ ಕೂಡ ತಗೊಂಡು ಹೋದ್ರು. ಸರಿ, ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಪ್ಪ. ಸರಿ ಸರ್, ಆಯ್ತು. ಓಕೆ. ನೋಡಿದೇನು ಚಿತಾ? ನೋಡಿದ್ಯಾ? ಇದೆಲ್ಲ ನೋಡಿದ್ರೆ ಇದೆಲ್ಲ ವಿಶಾಲಾಕ್ಷಿದೆ ಕೈವಾಡ ಅಂತ ಅನಿಸ್ತಾ ಇಲ್ವಾ? ಅನ್ಸದೇನೋ ಅವಳದೇ ಈ ಕೆಲಸ ಎಲ್ಲ. ಮೀನಾ ಸಿಸ್ಟರ್ ಬರಲ್ಲ ಅಂತ ಅವಳೇನೋ ಹೇಳಿದ್ಲು. ಹಂಗಂದ್ರೆ ಆ ದುಡ್ಡು ಕಳ್ತನ ಮಾಡ್ತಿರೋದು ಅವಳೇ. ಬಾರ ಮುಗಿಸ್ಬಿಡೋಣ ಅವಳ. ನೀರಪ್ಪ ದೇವ್ರು, ಮನೇಲಿ ಸಿಸ್ಟರ್ ಫಾದರ್ ಎಲ್ಲ ನಿನ್ಗೆ ಅಂತ ಕಾಯ್ತಾ ಇರ್ತಾರೆ. 2.5 ಲಕ್ಷಕ್ಕೆಲ್ಲ ಸಿಸ್ಟರ್ ನಿನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ಫಾದರು ನಿನ್ನ ಬಿಟ್ಕೊಡಲ್ಲ. ಇದಕ್ಕೆ ಬೇರೆ ಏನಾದ್ರು ಐಡಿಯಾ ಮಾಡೋಣ, ಸುಮ್ನೆ ಇರಪ್ಪ ಅಂತ್ಯಾ? ಸರಿ ಆಯ್ತು, ನಡಿ. ಸರಿ ಬಾ. ಮೀನಾ ಅತ್ತೆ, ಅಲ್ಲ, ಕೈಗೆ ರಿಂಗ್ ಹೋಗ್ಕೊಂಡ್ರೆ ಅಯ್ಯೋ ನನ್ ಬೆರಳಿಗಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟೇರಿಂಗ್ ಇಟ್ಕೊಂಡು ರಪ ತಿರುಗಿಸ್ತ್ರಂತೆ. ಹಂಗಾಯ್ತು ಕಣೆ ನಿನ್ ಕತೆ. ಏನಾಯ್ತದೆ? ಅಲ್ಲ ಕಣೆ, ಮನೆಗೆ ಯಾರಾದ್ರೂ ಬಂದ್ರೆ ಕಾಫಿ ನೀರು ನಿನ್ ಕೈಲಿ ಕೊಡ್ಸಲ್ಲ ನಿಮ್ಮವ. ನೀನ್ ನೋಡಿದ್ರೆ ಊರ್ ಮಲಗಿದ್ಮೇಲೆ ತೇರ್ ಎಳೆದ್ರು ಅನ್ನೋ ಹಾಗೆ ಹೂ ಕಟ್ತಾ ಕೂತಿದ್ಯಲ್ಲ, ಏನು ಅನ್ಸಲ್ವೇನೆ ನಿನಗೆ? ಅಲ್ಲ, ಅಷ್ಟೊಂದು ಹುಚ್ಚಿಡ್ತಿದ್ಯಾ ನಿನಗೆ ದುಡ್ಡಿನ ಮೇಲೆ? ನಿನಗೆ ಸಂಪಾದನೆ ಮಾಡ್ಲೇಬೇಕು ಅನ್ನೋ ಆಸೆ. ಕೇಳಿಸ್ಕೊಳೆ ಚಿಲುಕ್ನೂರ್ ಚಿಂತಾಮಣಿ, ನೀನು ಜೀವನ ಪರ್ಯಂತ
ಮುಡ್ತಾ ಹೂ ಕಟ್ತಾ ಇದ್ರು 4 ಕಾಸು ಸಂಪಾದನೆ ಮಾಡ್ಬೋದೇ ಹೊರತು ಕಾಸಿನ ಸರ ಎಲ್ಲ ತಗೊಳಕ್ಕಾಗಲ್ಲ. ಅರ್ಥ ಆಯ್ತಾ? ಅತ್ತೆ ನಾನ್ ದುಡ್ಡು ಮಾಡ್ಬೇಕಂತ ಯಾವ ಕೆಲ್ಸನೂ ಮಾಡಲ್ಲ. ಮತ್ತೆ ಕಾಶಿ ಅಲ್ವಾ 2 ಆಮಡೆ ಸಿಗುತ್ತೆ ಅಂತ ಮಾಡ್ತಿದ್ಯಾ? ಆತ್ಮ ತೃಪ್ತಿಗತ್ತೆ. ಕೈಯಾರೆ ಕಟ್ಟಿದ ಹಾರನ ಮನ್ಸಾರೆ ಗಂಡು ಹೆಣ್ಣು ಹಾಕೋತಾರೆ. ಅಲಂಕಾರ ಮಾಡೋ ಜಾಗದಲ್ಲಿ ಪುರೋಹಿತರು ಹೇಳೋ ಮಂತ್ರಗಳು ತುಂಬಿರುತ್ತೆ. ತಂದೆ ತಾಯಿಂದ್ರು ಸಂತೋಷ ಇರುತ್ತೆ. ಮದ್ವೆಗ್ ಬಂದವ್ರ ಆಶೀರ್ವಾದ ತುಂಬಿರುತ್ತೆ. ಅಂತ ಆಶೀರ್ವಾದಗಳು ನಿನ್ನ ಅಂಬಾನಿ ಅಮ್ಮ ಅದಾನಿ ಅಮ್ಮ ಎಲ್ಲ ಮಾಡಲ್ಲ. ಹೋಗ್ ಬಿತ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ ಕೈನ ಆದಷ್ಟು ಬೇಗ ಗುಣ ಮಾಡ್ಕೋ. ಇದೇ ನೆಪ ಹೇಳ್ಕೊಂಡು ಮನೆ ಕೆಲ್ಸದಿಂದ ಎಸ್ಕೇಪ್ ಆಗ್ಬಿಡ್ಬೇಡ. ಯಾಕೆ ಸಕ್ರಮಣಿ ನಿಲ್ಲಿಸ್ಬಿಟ್ಟೆ? ಮಾತಾಡು. ಎಲ್ಲ ಆದ್ವು. ಅಲ್ಲ ನೀನೇನ್ ಬಂದೆ ಅಂತ ನಾನಿನ್ ಮಾತ್ ನಿಲ್ಸ್ಲಿಲ್ಲ ಕಣಪ್ಪ. ಏನಪ್ಪ ಸೂರ್ಯ, ಬಾ 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 ಕೂತ್ಕೋ ಬಾ. ಈಗ ನೀನ್ ಯಾಕೆ ಕಲ್ತಾ ಇರೋದು? ನೀನಾಗೆ ಪೈಪೋಟಿಯಾಗಿ ನಿಂತಿದ್ದವ್ರೆ. ಅವಳು ದುಡ್ಡು ತಗೊಂಡು ಹೋಗ್ತಿರ್ಬೇಕಾದ್ರೆ ಕತ್ಕೊಂಡು ಹೋಗ್ಬಿಟ್ಟಿದ್ದು. ನಾನೇನಪ್ಪ ಮಾಡಕ್ಕಾಗತ್ತೆ? ನಾನೇ ಮನೇಲಿ ಪೂಜೆ ಇದೆ ಅಂತನೋ, ಮನೇಲಿ ಏನೋ ಫಂಕ್ಷನ್ ಇದೆ ಅಂತನೋ, ಅವ್ರು ಇಲ್ಲಿ ಕರ್ಸ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.